Hello everyone, welcome to our channel Shubhada Group of Education Since you are watching Satish Sir's physics videos for Karnataka CET and NEET. Okay, so in this video I will solve 10 more problems from Karnataka CET 2020. Okay, in the previous video lecture we have solved till 10th problem, so it's the 11th problem from KCET 2020. Okay, so look at the 11th problem now. Angular momentum of an electron in hydrogen atom is 3h divided by 2 pi. It is 3h divided by 2 pi. H is the Planck's constant. The kinetic energy of the electrons is correct. So as you know that the kinetic energy that is equal to 13.6 electron volt divided by n square. N is the number of the nth orbit. Okay, so that what I can take now is the angular momentum L is equal to nh divided by 2 pi ಅಂತ already study ಮಾಡಿದಿರಿ, that is equal to 3h divided by 2 pi ಅಂತ ಕೊಟ್ಟಿದ್ದಾರೆ. So that's the reason why h cancel, 2 pi cancel, so therefore we left with n equal to 3. So the number of orbit is third orbit. Okay, so that's the reason why the kinetic energy Ke that must be equal to 13.6 electron volt divided by 3. Okay, so if you do so, okay, so this is what 3 square, it is what 13.6 divided by 9 electron volt, which will lead to get the answer as something like 1.51 electron volt. So option C is the right answer for this question. Look at the 12th problem. A beam of fast moving alpha particles were directed towards a thin film of gold. The parts A, B and C of the transmitted and reflected beams corresponding to the incident parts A, B and C of the beam are shown in the figure. The number of alpha particles in, okay, so where it is minimum and where it is maximum is the question. Okay, ಎಲ್ಲಿ ಜಾಸ್ತಿ ಇದೆ ಹಾಗೇನೆ ಎಲ್ಲಿ ಕಡಿಮೆ ಇದೆ ಹೇಳೋದು ಕ್ವಶನ್ ಆಗಿದೆ ಇಲ್ಲಿ ಅಲ್ವಾ. The particular question is based on Rutherford's scattering ಅಥವಾ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಮೇಲೆ ಡಿಪೆಂಡ್ ಆಗಿದೆ ಆ್ಯಕ್ಚುಲಿ ಇದು. ದಿಸ್ ಇಸ್ ವಾಟ್ ಆಲ್ಫಾ ಸ್ಕ್ಯಾಟ್ರಿಂಗ್ ಅಂತ ನೀವೇನು ಕಲ್ತಿದ್ದೀರಿ ಅಟಾಮಿಕ್ ಫಿಸಿಕ್ಸಲ್ಲಿ, ಸ್ಕ್ಯಾಟ್ರಿಂಗ್, ಆಲ್ಫಾ ಸ್ಕ್ಯಾಟ್ರಿಂಗ್ ಮೇಲೆ ಆ್ಯಕ್ಚುಲಿ. ಸೊ ಇದರಲ್ಲಿ ದ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಸ್ಕ್ಯಾಟರ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 divided by sin to the power of 4 theta by 2 ಅಂತ ನಾವು ಓದಿದ್ದೇವೆ ಆ್ಯಕ್ಚುಲಿ. sin to the power and n is inversely proportional to the sin to the power of 4 theta by 2 ಅಂತ ಹೇಳ್ಬಿಟ್ಟು ಕರೆಕ್ಟ್. ಸೊ ಅದರ ಒಂದು ನಾವು ಪ್ರಾಪರ್ಟಿ ನೋಡಿದ್ದೇವೆ. ಏನು ಪ್ರಾಪರ್ಟಿ ಅಂತ ಹೇಳಿದ್ರೆ, ದ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಥ್ರೂ ದ ಫಾಯಿಲ್. ದಿಸ್ ಇಸ್ ದ ಗೋಲ್ಡ್ ಫಾಯಿಲ್ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ ದ ಗೋಲ್ಡ್ ಫಾಯಿಲ್ ಕಲ್ವಾ ಇದು. ದಿಸ್ ಇಸ್ ದ ಥಿಮ್ ಫಿಲ್ಮ್ ಅಂತ ಬಟ್ ಗೋಲ್ಡ್ ಫಾಯಿಲ್ ಅಂತಲೇ ತೊಗೊಳ್ಬೋದು ನಾನು ಅದನ್ನು, ಗೋಲ್ಡ್ ಫಾಯಿಲ್ ಅಂತ ಹೇಳ್ಬಿಟ್ಟು. ಸೊ ಆ ಥರ ತೊಗೊಂಡಾಗ ಥ್ರೂ ದ ಗೋಲ್ಡ್ ಫಾಯಿಲ್ ಸ್ಟ್ರೇಟ್ ಅವೇ, ಅಂದರೆ ಈಗ ಸ್ಟ್ರೇಟಾಗಿ ಬರ್ತಾ ಇದ್ದರೆ ವೆನ್ ದ ಥೀಟಾ ಇಸ್ ಗೋಯಿಂಗ್ ಟು ಬಿ 0 ಡಿಗ್ರಿ ಆದಾಗ ಆ ಟೈಮಲ್ಲಿ ದರ್ ಇಸ್ ಅ ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ಡಿಫ್ಲೆಕ್ಟೆಡ್, ಆವಾಗ ಜಾಸ್ತಿ ನಂಬರ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸು ಫ್ಲೋ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಥರ ನೀವು ಗ್ರಾಫನ್ನು ಕೂಡ ನೋಡಿರ್ಬೋದು. ಸೊ ಗ್ಲಾಸ್ ವಾಸ್ ಲುಕಿಂಗ್ ಲೈಕ್ ದಿಸ್, ಈ ಥರ ಇತ್ತಲ್ವ, ಅದಕ್ಕೆ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಎಮಿಟೆಡ್ ಆ್ಯಂಡ್ ದಿಸ್ ಇಸ್ ದ ಥೀಟಾ ಅಂತಿದ್ದಾಗ ಆ್ಯಕ್ಚುಲಿ. ಸೊ ಈ ಥರ ಇತ್ತು, ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ವೇರ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಅಟ್ 180 ಡಿಗ್ರಿ ಅಂತ ನೋಡಿದ್ವಿ. ಸೊ ಇಲ್ಲಿ ನೋಡಿ ಇವಾಗ ಈ ಒಂದು ನಾನೇನು ಈಗ ಲೈನಲ್ಲಿ ತೋರಿಸ್ತಾನೆ ಇವಾಗ ನೋಡಿ, ಏನು ಅಂತಂದರೆ ಕ್ಲೈಡಲ್ಲಿ ತೋರಿಸ್ತಾನೆ ನೋಡಿ. ದಿಸ್ ಹಿಯರ್ ಎಟ್ ಎ ದರ್ ಈಸ್ ಸ್ಟ್ರೇಟ್ ಆಗಿ ಹೋಗ್ತಾ ಇದೆಯಲ್ಲ ಅಲ್ಲಿ. ಸೊ ಥೀಟಾ ಇಸ್ ಗೋಯಿಂಗ್ ಟು ಬಿ ಹೌ ಮಚ್, 0 ಡಿಗ್ರಿ ಅಂತ ನಾವು ತೊಗೊಳ್ಬೋದು. ಥೀಟಾ ಇಸ್ ಗೋಯಿಂಗ್ ಟು ಬಿ 0 ಡಿಗ್ರಿ. ಬಟ್ ಇಫ್ ಯು ಲುಕ್ ಎಟ್ ದಿಸ್ ಬಿ ಆ್ಯಂಡ್ ಬಿ ಡ್ಯಾಶ್ ಸಿಚುವೇಶನ್ ಇದು ತೊಗೊಂಡ್ರೆ ಆ್ಯಕ್ಚುಲಿ ನಾವು ಥೀಟಾ ಇಸ್ ಗೋಯಿಂಗ್ ಟು ಬಿ ಹೌ ಮಚ್, ಒಂದು ಹಿಂಗೆ ಬಂದಿದೆ ಅಲ್ಲ. ಸೊ ಥೀಟಾ ಇಸ್ ಗೋಯಿಂಗ್ ಟು ಬಿ 180 ಡಿಗ್ರಿ ಇದೆ. ಸೊ ಹಾಗಾಗಿ ಬಿ ಡ್ಯಾಶಲ್ಲಿ ಮಿನಿಮಮ್ ಇರಬೇಕು ಹೆಂಗಂದ್ರೆ. ಸೊ ದ್ಯಾರ್ ಫಾರ್ ಬಿ ಡ್ಯಾಶಲ್ಲಿ ಮಿನಿಮಮ್ ಇರಬೇಕು ಆ್ಯಂಡ್ ಎ ಡ್ಯಾಶಲ್ಲಿ ದರ್ ವಿಲ್ ಇಸ್ ದ ಮ್ಯಾಕ್ಸಿಮಮ್, ಎ ಡ್ಯಾಶಲ್ಲಿ ಮ್ಯಾಕ್ಸಿಮಮ್ ಇರಬೇಕು. ಓಕೆ, ದಿಸ್ ಇಸ್ ದ ಕಂಡೀಷನ್ ಹಿಯರ್. ಓಕೆ, ಸೊ ಅಟ್ ಎ ಡ್ಯಾಶ್ ಇಟ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಅಟ್ ಬಿ ಡ್ಯಾಶ್ ಇಟ್ ಈಸ್ ಮಿನಿಮಮ್ ಆ್ಯಂಡ್ ಇಟ್ ಈಸ್ ಬಿ ಡ್ಯಾಶ್. ಓಕೆ, ಎ ಡ್ಯಾಶ್ ಇಟ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಇಟ್ ಈಸ್. ಅದರಲ್ಲಿ ಏನಾಗಿದೆ ಅಂತಂದರೆ ಈ ಆಪ್ಷನ್ಸಲ್ಲಿ ಯಾವುದು ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ, ಯಾವುದು ಕೂಡ ಮ್ಯಾಚ್ ಆಗೋ ಥರ ಆಪ್ಷನ್ಸನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದು ರೀತಿ ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಡಿಸ್ಕಸ್ ಆಗ್ತಿದೆ ಆ್ಯಕ್ಚುಲಿ. ಫಾರ್ ದಿಸ್ ಕ್ವಶನ್ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಇದೆ. ಓಕೆ, ಸೊ ಥಿಯರಿ ಪ್ರಕಾರ ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರುದರ್ಫೋರ್ಡ್ ಸ್ಕ್ಯಾಟ್ರಿಂಗ್. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗ್ತೇನೆ ನಾನು.
two protons are kept at a separation of 10 nanometer. ಓಕೆ ನೋಡಿ, ಇವಾಗ ಟೂ ಪ್ರೋಟಾನ್ಸ್ ಏನು ಮಾಡಿದ್ದಾರೆ ಆ್ಯಕ್ಚುಲಿ ಇವಾಗ 10 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾರೆ ಟೂ ಪ್ರೋಟಾನ್ಸ್. ಓಕೆ, ಸೊ ಲೆಟ್ FN ಆ್ಯಂಡ್ FE be the nuclear force as well as electromagnetic force, and what is the relationship between them. ಇವಾಗ ನಿಮ್ಗೆ ಗೊತ್ತಿದೆ ಆ್ಯಕ್ಚುಲಿ ಇಲೆಕ್ಟ್ರಿಕಲ್ ಫೋರ್ಸ್ನ ಹೆಂಗೆ ಕಂಡಿಡ್ತೀರಿ, K ಇಂಟು Q ಡಿವೈಡ್ ಬೈ Q1 Q2 ಡಿವೈಡ್ ಬೈ R² ಅಂತ ಕಂಡಿಡ್ತೀವಿ. ಸೊ ದರ್ ಫಾರ್ electrical force is inversely proportional to what? Square of the distance between them, or square of the distance between the two charged particles ಅಂತ ನಿಮ್ಗೆ ಗೊತ್ತಿದೆ ಹೆಂಗಂದ್ರೆ. ಆ್ಯಕ್ಚುಲಿ ನಾವು ಫುಲ್ ಥಿಯರಿಯಲ್ಲ ಕೂಡ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಮಚ್ ಸ್ಟ್ರಾಂಗರ್ ದ್ಯಾನ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಅಂತ ಓದಿದ್ದೀರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನ್ಯೂಕ್ಲಿಯಸ್ ಒಳಗಡೆ ನಾವು ಆ್ಯಕ್ಚುಲಿ ಏನು ಹೇಳ್ತೀವಿ ಅಂದರೆ ದ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಮಚ್ ಸ್ಟ್ರಾಂಗರ್ ದ್ಯಾನ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ದಟ್ ಈಸ್ ಇನ್ಸೈಡ್. ಸೊ ನೆನ್ಪಿಟ್ಕೊಳ್ಳಿ, ಯಾವತ್ತು ಕೂಡ ಇನ್ಸೈಡ್ ದ ನ್ಯೂಕ್ಲಿಯಸ್, ಅದು ಇನ್ಸೈಡ್ ದ ನ್ಯೂಕ್ಲಿಯಸ್ ಆಗಿರುತ್ತೆ ಅದು, ಆಯಿತಾ. ಬಟ್ ಆದರೆ ಓಕೆ, ಎಟ್ ದ ಡಿಸ್ಟೆನ್ಸಸ್ ಆಫ್ ದ ಆರ್ಡರ್ ಆಫ್ ಫರ್ಮಿ, ಇವಾಗ ಸೊ ಸ್ಟಾರ್ಟಿಂಗ್ ಫ್ರಮ್ 10 to the power of -15 ಮೀಟರ್. ಓಕೆ, 15 ಮೀಟರ್ ಅಂದರೆ ಒಂದು ಫರ್ಮಿ ಅಂತ ಹೇಳ್ತಾರೆ, ಫರ್ಮಿ. ಈ ಒಂದು ಫರ್ಮಿಗಿಂತ ಜಾಸ್ತಿ ಆದಾಗ ಆ್ಯಕ್ಚುಲಿ, ಓಕೆ, ಅಂತಂದರೆ ಈಗ ಎಟ್ ದ ಡಿಸ್ಟೆನ್ಸಸ್ ಆಫ್ ದ ಆರ್ಡರ್ ಆಫ್ 10 to the power of -15 ಮೀಟರ್, ಓಕೆ, ಆ ಟೈಮಲ್ಲಿ ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಇನ್ಇಫೆಕ್ಟಿವ್ ಅಂತ ಹೇಳ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಇನ್ಇಫೆಕ್ಟಿವ್ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಈಸ್ ವಾಟ್ ವೆರಿ ಮಚ್ ಇಂಪಾರ್ಟೆಂಟ್ ಹಿಯರ್. ಈಗ 10 ನ್ಯಾನೋಮೀಟರ್ ಅಂದರೆ ಆ್ಯಕ್ಚುಲಿ 10 ನ್ಯಾನೋಮೀಟರ್ 10 ಇಂಟು 10 to the power of -9, ದಟ್ ಈಸ್ ನಿಯರ್ಲಿ ಈಕ್ವಲ್ 10 to the power of -8 ಮೀಟರ್ ಅಂತ ಆಯಿತು. ಸೊ ಆ ಟೈಮಲ್ಲಿ ಏನು ಹೇಳ್ತೇವೆ ಅಂತಂದರೆ ದಿಸ್ ಇಸ್ ದ ಏನು ನ್ಯೂಕ್ಲಿಯರ್ ಫೋರ್ಸ್ ಏನಿದೆ, ನ್ಯೂಕ್ಲಿಯರ್ ಫೋರ್ಸ್ ಇಸ್ ಇನ್ಇಫೆಕ್ಟಿವ್ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಓನ್ಲಿ ದ electrostatic force of repulsion is present ಅಂತ ಹೇಳ್ಬೋದು. ಸೊ ದಿಸ್ ಈಸ್ ವೆರಿ ಹೈ at the distances because the nuclear force is not acting now and the gravitational force is very feeble ಅಂತ ಹೇಳ್ತಾರೆ ಟೈಮಲ್ಲಿ. ಸೊ ಹಂಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಏನಂತ ಹೇಳ್ತೀವಿ ನಾವು ಆ್ಯಕ್ಚುಲಿ ಈಗ FE ಈಸ್ ಟು ಗ್ರೇಟರ್ ದೆನ್ FN. ಓಕೆ, ಸೊ FE ಈಸ್ ಟು ಗ್ರೇಟರ್ ದೆನ್ FM. ಸೊ ಅದಕ್ಕೋಸ್ಕರ ಆಪ್ಷನ್ C is the right answer for this question. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತಾನೆ. ಡ್ಯೂರಿಂಗ್ ದ ಬೀಟಾ ಡಿಕೆ, ಸೊ ಬೀಟಾ ಡಿಕೆ ಏನಾಗುತ್ತೆ ಆ್ಯಕ್ಚುಲಿ an electron is ejected. So theory based question, no, an atomic electron is ejected. Option B is the right answer for this question. Okay, look at the next problem. A radioactive element has half life of 15 years. ಅಂದರೆ ಏನಾಯ್ತು ಆ್ಯಕ್ಚುಲಿ ಏನು ಕೊಟ್ಟಂಗಾಯಿತು, T1/2 that is equal to 15 years ಅಂತ ಕೊಟ್ಟರು ಇವಾಗ, ಹೌದಾ. ಸೊ ವಾಟ್ ಈಸ್ ದ ಫ್ರ್ಯಾಕ್ಷನ್ that will remain decay in 30 years? ಓಕೆ, ಸೊ ನಾವು ಲೆಟ್ ಮಿ ಟೇಕ್ T equal to 30 years ಅಂತ ಹೇಳ್ತೇನೆ ಇಟ್ಕೋಣ, ಆಯಿತಾ. ಸೊ ಇವಾಗ ನಾವು ಆ್ಯಕ್ಚುಲಿ ನಾನು ಸಿನಾಪ್ಸಸ್ ನಿಮ್ಗೆ ಹೇಳ್ಕೊಟ್ಟೆ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀರಿ ಈ ಟೈಮಲ್ಲಿ. ಆ್ಯಕ್ಚುಲಿ N is equal to N0 1/2 to the power of T divided by T half ಅಂತ ಹೇಳ್ಬಿಟ್ಟು ನಾವು ಈ ಥರ ಒಂದು ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ವಿ, ಹೌದಾ. ಸೊ ಇವಾಗ ನಾನೇನು ಹೇಳ್ತೇನೆ ಅಂದರೆ N/N0 ದಟ್ ಈಸ್ ಅ ಫ್ರ್ಯಾಕ್ಷನ್ ದಟ್ ಈಸ್ ರಿಮೈಂಡ್ ಅಂತ ಹೇಳೋಕ್ಕಿಂತ ಮೊದಲು N/N0 ಇಸ್ ದ ಫ್ರ್ಯಾಕ್ಷನ್, ಆಯಿತಾ. ದಟ್ ಈಸ್ ಈಕ್ವಲ್ ಟು 1/2 to the power of T divided by T half ಅಂತ ಆಯಿತು. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 1/2 ಹೋಲ್ ಟು ದಿ ಪವರ್ ಆಫ್ T/T half ಅಂದರೆ ಏನಾಯ್ತು ಆ್ಯಕ್ಚುಲಿ ಇದು. ಸೊ ನಾವು T/T half ಇಸ್ ಸಮಥಿಂಗ್, ಬಟ್ ನಾವು T half ಈಸ್ 15 ಅಲ್ವಾ, 15 30, T is 30 and 15 ಅಂದರೆ 1/2 to the power of 2 ಆಯಿತು. ದಟ್ ಈಸ್ ಈಕ್ವಲ್ ಟು 1/4 ಅಂತ ಆಯಿತು. ದಿಸ್ ಇಸ್ ಓಕೆ. ಸೊ ನಾವು ದ ಫ್ರ್ಯಾಕ್ಷನ್ ದಟ್ ಈಸ್ ರಿಮೈನ್ಡ್, ಫ್ರ್ಯಾಕ್ಷನ್ ಈಸ್ ದ ಫ್ರ್ಯಾಕ್ಷನ್ ದ್ಯಾಟ್ ಈಸ್ ರಿಮೈನ್ಡ್ that is what 1 minus 1/4 ಅಂದರೆ ಏನಾಯ್ತು ಆ್ಯಕ್ಚುಲಿ 3/4 ಅಂತ. ದಟ್ ಈಸ್ ಈಕ್ವಲ್ ಟು 0.75 years. 0.75 years. So that's the reason why option D is the right answer for this question. Look at the 16th problem. A 220 volt AC supply is connected between the points A and B as shown in the figure. What will be the potential difference V across the capacitor? Okay, so here as the diode is connected here, diode ಇರೋದ್ರಿಂದ ಏನಾಗುತ್ತೆ ಅಂತಂದರೆ, so the diode will conduct only for the positive half supply of the input. In the sense, this is the positive half supply and this is the negative cycle of the AC, right? This is what we take the input voltage V in and this is the time variable. Okay, so at that time the diode conducts
diode conducts for positive half cycle cycle of the input, right? So that's the reason this is the maximum value. This is what V naught we say, and the Vrms they have given as Vrms equal to how much? That is what 220 volt they have already given here. So therefore what we can conclude here is the maximum voltage that will be, okay, what will be the potential difference V across the capacitor? What is the potential difference V across the capacitor? So then in that sense Vrms must be equal to V naught divided by root 2. So that's the reason the maximum voltage V naught must be equal to Vrms into root 2. So that's the reason it is 220 into root 2 volt. So that's the reason why option A is the right answer for this question. Okay, look at the next problem. In the following circuit, what are P and Q? What are P and Q? Okay, so they have given the one input as this is what, which gate it is? NAND gate, NA and D NAND gate, and here it is again NAND gate, NA and D NAND gate. Okay, so now what is the value for P as well as Q is the question here. Okay, so the one input is 1 and another input is 0 here. Suppose let me take two different conditions here. Okay, so what are the values for P and 1? P as well as Q is the question, right? Suppose if P is 1 and Q is 1, okay, let me take the option A here. Okay, if I take the option A at that time what actually happens? Okay, so now what actually happens is, let me take two different inputs here. Okay, so let me take this input as A and this input as B now. Okay, suppose if P equal to 1 and Q equal to 1 at that time, what actually happens? If P equal to 1 and it is B equal to 1, so in the sense B equal to 1 adange aitadu, and Q antadre it is directly connected to B, illi A connect agide. So that's the reason why A must be equal to 1 adange aitu. Okay, suppose if B equal to 1, A equal to 1 adre, it is idu 1 adre, 1 output of the NAND gate is how much? The 1 output of the NAND gate is 0, and the output of this NAND gate 1 0 the output is 1. So the P must be equal to 0 and Q must be equal to 1. So that's the reason why the condition not satisfied for option A, not satisfied. Okay, not satisfied. Okay, let me take the option B now. Okay, P equal to 1 and Q equal to 0 now. I put a different color here. Now P equal to 1 and Q equal to 0. So that's the reason why now this B will become how much? Now B equal to 1 and A equal to 0 now. Suppose B equal to 1 and it is 0 here. 1 0 output is how much? 1 0 of the NAND gate. 1 0 of the NAND gate is 1 here. Okay, and 1 and 0 output is again 1 and 0. NAND gate output is how much? It is 1 again, right? 1 and 0 output is again it is 1. So that's the reason option B is also not satisfied. Okay, if P equal to, let me come to the question answer on the option C. Okay, that is P equal to 0 and Q equal to 1. Okay, let me make rubbing here. Okay, so that we can easily solve without any confusion. Okay. Okay, so now what actually happens here? So let me rub it out now first of all. Okay, so now let me make the conclusion here. Okay, so here suppose if P equal to 0 and Q equal to 1 at that time, now B equal to how much? Now let me take this as A. This is what A and this is what B here. Now B equal to 0 and and A equal to 1. Okay, now B equal to 0 in the sense B equal to 0, here it is 0 and A equal to 1. Now 1 and 1 output is
output of the NAND gate is how much? 0, right? 0. And if 0 0 at that time, the output of the NAND gate is 1. So that's the reason why now the condition is going to be what? Satisfy P equal to 0 and Q equal to 1. So that's the reason why option C is the right answer for this question. Okay, now look at the next problem here. So that is what a positive hole in a semiconductor. It is an or vacancy created when an electron leaves the covalent bond. Option C is the right answer for this question. Okay, so in this question, two long straight parallel wires are a distance 2d apart. They carry steady equal currents flowing out of the plane of the paper. The variation of the magnetic field B along the line x dash will be correct. Even this is also a very good problem that was asked here. Okay, so if you draw the line properly, here, okay, so at that time you will get the graph like this. Okay, so this will be the graph, and which is the right answer for this one? I hope that option C is the right answer for this question. Right, option C is the right answer. Okay, please draw it carefully so that you can easily solve it. Okay, look at the next problem. A cylindrical wire has the mass of 0.3 plus or minus 0.003 grams. Radius is given, something like that. Okay, so at that time, what is the maximum percentage error? Correct. So as you know that the density rho equal to mass divided by volume of the cylinder. That is what? Mass divided by pi into r square into L. So this is by percentage error delta rho divided by actual rho, that must be equal to, okay, delta m divided by m plus 2 times delta r divided by r plus delta L divided by L. Okay, so that is equal to 0.003 divided by 0.3 plus 2 times 0.005 divided by 0.5 plus L is given as how much? It is 0.06 divided by 6. Okay, suppose if you simplify this one, you will get into 100%, right? Into unit converted into percentage into 100%. Okay, suppose if you do so, you will get it as like 4%. Option A is the right answer for this question. Okay, so thank you very much for watching this video. I will upload few more videos on the solutions from Karnataka CET 2020. So please do like this video, and please do share this video, and please do subscribe to our channel to support us. If you have any doubts, make a comment in the comment box, or I will help you with. Wish you all the best for your examinations. Thank you.